ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ಕಲ್ ವ್ಲಾಗ್ಸ್ ಕನ್ನಡ. ಸೊ ಹ್ಯುಂಡೈ ಕಡೆಯಿಂದ ವೆನ್ಯೂ ಸೆಕೆಂಡ್ ಜನ್ರೇಷನ್ ಲಾಂಚ್ ಆಗಿದೆ. ಸೊ ಅದರ ರಿವ್ಯೂನ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ. ಬಟ್ ಇದು ಇವಾಗ ರಿವ್ಯೂ ಮಾಡೋಕೆ ಹೊರಟಿರೋದು ಬಂದು ನಾವು ಎನ್ಲೈನ್. ಸೊ ಎನ್ಲೈನ್ ಯಾಕೆ ಅಂತ ಹೇಳಿದ್ರೆ, ಸೊ ಹ್ಯುಂಡೈಯಲ್ಲಿ ನಿಮಗೆ ಮೇಜರಾಗಿ ಎನ್ಲೈನ್ಗಳು ಸಿಗುತ್ತೆ. ಸೊ i20 ಕ್ರೀಟಲ್ಲಾಗಿರ್ಬೋದು. ಸೊ ವೆನ್ಯೂಲು ಅಷ್ಟೇ. ಯಾಕೆಂದರೆ ನಿಮಗೆ ನಾರ್ಮಲ್ ಗಾಡಿ ಬೇಕು ಅನ್ನೋರಿಗೆ, ಸೊ ನಾರ್ಮಲ್ ಒನ್ ಲೀಟ್ರು ಮತ್ತು 1 ಲೀಟ್ರ್ ನಾರ್ಮಲ್ 1.2 ಲೀಟ್ರ್ ಕಪ್ ಇಂಜಿನ್ ಏನು ಬರುತ್ತಲ್ಲ, ಸೊ ಅದು ನಾರ್ಮಲಲ್ಲಿ ಬರುತ್ತೆ. ಮತ್ತು 1.5 ಲೀಟ್ರ್ ಡೀಸೆಲಲ್ಲಿ ನಾರ್ಮಲ್ ಬರುತ್ತೆ. ಬಟ್ ಎನ್ಲೈನಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ 1 ಲೀಟ್ರ್ ಟರ್ಬೋ ಪೆಟ್ರೋಲ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಪವರ್ ಜಾಸ್ತಿ. ಸೊ ಯಾರು ಪರ್ಫಾರ್ಮೆನ್ಸು ಪವರ್ ಜಾಸ್ತಿ ಬೇಕು ಅನ್ನೋರಿಗೆ ಸೊ ಎನ್ಲೈನ್ ಚೂಸ್ ಮಾಡ್ಕೋಬೋದು. ಸೊ ಎನ್ಲೈನ್ ರಿವ್ಯೂ ಯಾವ್ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ. ಸೊ ನಾನು ಈ ಚಾನಲ್ಗೆ ಯಾರನ್ನ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿವತ್ತು ಹ್ಯುಂಡೈ ವೆನ್ಯೂ ಎನ್ಲೈನ್ ರಿವ್ಯೂ ಮಾಡೋಕ್ಕೆ ಕನಕಪುರ ಮೇನ್ ರೋಡಲ್ಲಿರೋ ಪವನ್ ಹ್ಯುಂಡೈಗೆ ಬಂದಿದ್ದೀವಿ. ಪವನ್ ಹ್ಯುಂಡೈ ಶೋರೂಮ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಏನಾರ ವಿಸಿಟ್ ಮಾಡಬೇಕು, ಶೋರೂಮ್ ವಿಸಿಟ್ ಮಾಡಬೇಕು ಅಂದರೆ ಅಲ್ಲಿ ಲೊಕೇಶನ್ ಇರುತ್ತೆ. ಮತ್ತು ಏನಾರು ಡೀಟೇಲ್ಸ್ ಬೇಕು ಅಂದರೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಎನ್ಲೈನ್ ಬಗ್ಗೆ ಹೇಳಿದ್ರೆ ನಿಮಗೆ ಇಂಜಿನ್, ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದರಲ್ಲಿ ಮಾತ್ರ ನಿಮಗೆ DCT ಟ್ರಾನ್ಸ್ಮಿಷನ್ ಬರೋದು. ಸೊ ಇದರಲ್ಲಿ ಮೇಜರ್ ಚೇಂಜಸ್ ಏನಂದರೆ ಎನ್ಲೈನಲ್ಲಿ, ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು, ಮೇಜರ್ ಚೇಂಜಸ್ ಬಂದು ಕೀ ಫೋಬಲ್ ಚೇಂಜ್ ಆಗಿದೆ. ಸೊ ಹ್ಯುಂಡೈ ಸಿಂಬಲ್ ಬರುತ್ತೆ. ಹಾಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಹೋಲ್ಡ್ ಮಾಡಿದ್ರೆ ಸ್ಟಾರ್ಟ್ ಆಗೋ ಬಟನು ಇದು ನಿಮಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಲುಕ್ಸ್ ಬರೋದಾರೆ. ಸೊ ಎನ್ಲೈನಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೇಮ್ ಫ್ರಂಟ್ ಲುಕ್ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ DRLs ಟ್ವಿನ್ ಹಾರ್ನ್ LED DRLs ಬರುತ್ತೆ. ಹಾಗೆ ಕ್ವಾಡ್ ಬೀಮ್ LED ಸೆಟಪ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ LED ಸೆಟಪ್ಸ್ ಯಾವ ರೀತಿ ಇದೆ ಅಂತ. ಇನ್ನು ಗ್ರಿಲ್ ಬರೋದಾರೆ. ಸೊ ಗ್ರಿಲ್ಲು ನಿಮಗೆ ಡಾರ್ಕ್ ಕ್ರೋಮ್ ಬರುತ್ತೆ. ಬಟ್ ನಿಮಗೆ ನಾರ್ಮಲ್ ವೆನ್ಯೂಗೆ ಇದಷ್ಟು ವೈಡಾಗಿ ಬರೋದಿಲ್ಲ, ಸೊ ಸ್ವಲ್ಪ ಚಿಕ್ಕಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಡಾರ್ಕ್ ಕ್ರೋಮ್ ಅಲ್ಲ, ಸೊ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಎನ್ಲೈನ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇದು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇಲ್ಲೂ ಕ್ಯಾರಿ ಓವರ್ ಮಾಡಿದ್ದಾರೆ. ಹಾಗೆ ನಿಮಗೆ ಫ್ರಂಟ್ ಬಂಪರ್ ಬರೋದಾರೆ. ಸೊ ಬಂಪರ್ ನಿಮಗೆ ಈ ಕಲರ್ ಏನು ಬಾಡಿ ಕಲರ್ ಇದೆಯಲ್ಲ, ಸೊ ಅದೇ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಲೆವೆಲ್ 2 ADAS ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೊಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರೇಡಿಯೇಟ್ರಿಗೆ ಏರ್ವೆಂಟ್ಸ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಏರ್ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಲುಕ್ ಇದೆ ಅಂತ. ಹಾಗೆ ನಿಮಗೆ ಫ್ರಂಟಲ್ಲೂ ಕೂಡ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ADAS ಕೊಟ್ಟಿರೋದ್ರಿಂದ ವಿತ್ ನಿಮಗೆ ಸೈಡ್ ಕ್ಲಾಡಿಂಗ್, ಸೈಡ್ ವ್ಯೂ ಬರೋದಾರೆ. ಸೈಡ್ ವ್ಯೂ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಸೈಡ್ ಕ್ಲಾಡಿಂಗ್ ಅಂತೂ ನಿಮಗೆ ಇದು ನಾರ್ಮಲ್ ವೆನ್ಯೂಗಾದರೆ ನಿಮಗೆ ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬಾಡಿ ಕಲರೇ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೈಡಲ್ಲಿ ಈ ಎನ್ಲೈನ್ ಆಗಿರೋದ್ರಿಂದ ನಿಮಗೆ ರೆಡ್ ಆ್ಯಕ್ಸೆಂಟ್ಸು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟೈರ್ಗೆ ಬರೋದಾರೆ. ಓವರಾಲ್ ಟೈರ್ ಸೈಜ್ ನೋಡ್ತಾ ಇರ್ಬೋದು ನಿಮಗೆ 17 ಇಂಚ್ ಅಲಾಯ್ ವೀಲ್ ಬರುತ್ತೆ. ಸೊ ಓವರಾಲ್ ನಿಮಗೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಗೆ ನಿಮಗೆ ಬ್ರೇಕ್ ಕ್ಯಾಲಿಪರ್ ಬಂದು ಎನ್ಲೈನಲ್ಲಿ ನಿಮಗೆ ರೆಡ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಡಿಸ್ಕು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಸಖತ್ತಾಗಿದೆ ಅಂತ. ವಿತ್ ನಿಮಗೆ ಟೈರ್ ಸೈಜ್ ಬರೋದಾರೆ 250/55 mm ಟೈರ್ ಸೈಜ್ ಬರುತ್ತೆ. ಅದರಲ್ಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ 195 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಹಾಗೆ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬ್ಲ್ಯಾಕ್ ಕಲರ್ ಬಾಡಿ ಕಲರು ಮತ್ತು ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆಂಟ್ರಲ್ಲಿ ರೆಡ್ ಆ್ಯಕ್ಸೆಂಟ್ಸ್ ಬರುತ್ತೆ ಅಂತ. ಹಾಗೆ ನಿಮಗೆ ಡೋರ್ ಹ್ಯಾಂಡಲ್ಸ್ ಬರೋದಾರೆ. ನಿಮಗೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ನಾರ್ಮಲ್ ವೆನ್ಯೂಗೆ ಹೋದರೆ ನಿಮಗೆ ಡಾರ್ಕ್ ಕ್ರೋಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಓವರ್ ವೀಮಲ್ಲಿ ಆದರೆ ನೀವು ಸೊ ಬ್ಲ್ಯಾಕ್ ಕಲರ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದಷ್ಟು ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಹಾಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ರೂಫ್ ರೈಲ್ಸ್ ಬರೋದಾರೆ ನಿಮಗೆ ಇದರಲ್ಲಿ ಡ್ಯುಯಲ್ ಟೋನ್ ಬರುತ್ತೆ. ಸೊ ಮೇಲಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚಲ್ಲಿ ಕೊಟ್ಟಿದ್ದಾರೆ. ಹಾಗೆ ರೂಫ್ ರೈಲ್ಸ್ ಒಂದು ಡಾರ್ಕ್ ಗ್ರೇ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಸೈಡ್ ವ್ಯೂ ನೋಡ್ತಾ ಇರ್ಬೋದು. ರಿಯರಲ್ಲಿ ಶಾರ್ಕ್ ಪಿನ್ ಆ್ಯಂಟೆನಾ ಕೂಡ ಬ್ಲ್ಯಾಕ್ ಕಲರ್ ಬರುತ್ತೆ. ಹಾಗೆ ಸೈಡ್ ವ್ಯೂವಲ್ಲಿ ನಿಮಗೆ ಇದೆಲ್ಲ ಒಂದಷ್ಟು ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇನ್ನು ರಿಯರ್ ಲುಕ್ ಬರೋದಾರೆ. ಸ್ಪಾಯ್ಲರು ನಿಮಗೆ ನಾರ್ಮಲ್ ಬಂದಾಗ ಬರೋದಿಲ್ಲ. ಸೊ ಇದೊಂಥರ ಸ್ಪೋರ್ಟಿ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಪೋರ್ಟಿ ಲುಕ್ಕಲ್ಲಿ ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪು, ಹಾಗೆ ಡಿಫಾಗರ್ ಜೊತೆಗೆ ರಿಯರ್ ವೈಪರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹ್ಯುಂಡೈ ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಬರುತ್ತೆ. ಸೊ ವೆನ್ಯೂನ ಲೋಗೋ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ರಿಯರಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ಇಂಟಿಗ್ರೇಟ್ ಆಗಿದೆ ವೆನ್ಯೂ ಅನ್ನೋದು. ಸೊ ಟೈಲ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ರಿಯರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಬರುತ್ತೆ. ಇದು ನಿಮಗೆ ರಿಯರಲ್ಲಿ ಕೂಡ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸು ಕ್ಯಾರಿ ಓವರ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ವೀಲ್ ಆರ್ಚ್ವರೆಗೂ ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಲೆವೆಲ್ 2 ADASಲ್ಲಿ ಆಟೋ ಪಾರ್ಕಿಂಗ್ ಇದೆಲ್ಲ ಫೀಚರ್ಸ್ ಕೊಟ್ಟಿರೋದ್ರಿಂದ ಸೊ ಸೈಡಲ್ಲಿ ನಿಮಗೆ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬೂಟ್ ಸ್ಪೇಸ್ ಬರೋದಾರೆ. ಸೊ
ಸೊ ಸೇಮ್ ಬೂಟ್ ಸ್ಪೇಸ್ ವೆನ್ಯೂದಲ್ಲಿ ಏನಿದೆಯಲ್ಲ 375 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೂ ಕೂಡ ಸಬ್ವೂಫರ್ ಬೋಸ್ ಸ್ಪೀಕರ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಲೈಟ್ಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನಾರ್ಮಲ್ 16 ಇಂಚ್ ಸ್ಪೇರ್ ವೀಲ್ ಬರುತ್ತೆ. ಸೊ ಇದರಲ್ಲಿ ಅಲೈ ಬರೋದಿಲ್ಲ. ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಸೊ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಡೋರ್ ಸೈಡ್ ಆ್ಯಂಡ್ ಡ್ರೈವರ್ ಸೈಡು. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ಫುಲ್ಲು ಬ್ಲ್ಯಾಕ್ ಕಲರ್ ಥೀಮಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರ್ಯಾರು ಬ್ಲ್ಯಾಕ್ ಕಲರ್ ಇಷ್ಟಪಡ್ತೀರಾ ಅವ್ರಿಗೆಲ್ಲ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ಸೊ ಬ್ಲ್ಯಾಕ್ ವಿತ್ ರೆಡ್ ಆ್ಯಕ್ಸೆಂಟ್ಸಲ್ಲಿ ಬರುತ್ತೆ. ಸ್ಟಿಚಸ್ ಎಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ರೆಡ್ ಆ್ಯಕ್ಸೆಂಟ್ಸಲ್ಲಿ ಬರುತ್ತೆ. ಸೊ ಇದೆಲ್ಲ ಒಂದೊಳ್ಳೆ ಲುಕ್ ಅಂತ ಹೇಳ್ಬೋದು. ಇನ್ನು ಡೋರ್ ಪ್ಯಾಡ್ ಬರೋದಾರೆ. ಸೊ ಡೋರ್ ಪ್ಯಾಡಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಫುಲ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಒಂದಷ್ಟು ಸಾಫ್ಟ್ ಟಚ್ ಚೈನ್ ಬರುತ್ತಲ್ಲ, ಸೊ ಅದರಲ್ಲಿ ನಿಮಗೆ ರೆಡ್ ಕಲರ್ ಥ್ರೆಡ್ನ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ವಿಂಡೋಸ್ ಆಪ್ಷನ್ಸು ನಿಮಗೆ ಡ್ರೈವರ್ ಸೈಡು ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಬಟ್ ನಿಮಗೆ ರಿಮೈನಿಂಗ್ ಮಾತ್ರ ಆಟೋ ಡೌನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನು ಮತ್ತು ಆಟೋ ಫೋಲ್ಡಿಂಗ್ ORVM ಆಪ್ಷನ್ಸ್ ಕಂಟ್ರೋಲ್ಸ್ ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬೋಸ್ ಸ್ಪೀಕರ್ಸ್ ಬರುತ್ತೆ ಇಲ್ಲಿ. ವಿತ್ ನಿಮಗೆ 1 ಲೀಟರ್ ಬಾಟಲ್ ಲೋಡ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಸ್ಪೇಸ್ ಬರುತ್ತೆ. ವಿತ್ ನಿಮಗೆ ಟ್ವಿಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಏನು AC ವೆಂಟ್ಸು ವೆನ್ಯೂದಲ್ಲಿ ಇತ್ತಲ್ಲ ಸೊ ಅದೇ ಕ್ಯಾರಿ ಓವರ್ ಆಗಿದೆ. ಬಟ್ ಇದರಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇದರಲ್ಲಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ವಿತ್ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು ಹೆಡ್ಲೈಟ್ ಥ್ರೋವರ್ ಕೂಡ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಸೀಟ್ಸ್ ಅಡ್ಜಸ್ಟ್ಮೆಂಟ್ ಬರೋದ್ರೆ 4 ವೇ ಅಡ್ಜಸ್ಟೇಬಲ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ. ಹಾಗೆ 2 ವೇ ನಿಮ್ಗೆ ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಶಿಖರೆ ಎನ್ ಲೈನಲ್ಲಿ ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸ್ಟೇರಿಂಗ್ ವೀಲು ಸಖತ್ತಾಗಿ ಕೊಟ್ಟಿದ್ದಾರೆ. ಒಂದು ಸ್ಪೋರ್ಟಿ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ ಲೆದರ್ ಜೊತೆಗೆ ರೆಡ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇದೊಂದಷ್ಟು ಡಿಸೈನ್ ಆಗಿರ್ಬೋದು, ಇದೆಲ್ಲ ಡಿಸೈನ್ಗಳು ಸಖತ್ತಾಗಿ ತಿಳ್ಕೊಡುತ್ತೆ. ವಿತ್ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ದು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಒಂದೊಳ್ಳೆ ಸ್ಪೋರ್ಟಿ ಲುಕ್ಕು, ನೀವು ಗಾಡಿ ಓಡಿಸ್ಬೇಕಾದ್ರೆ ಆ ಫೀಲ್ ಬರಬೇಕು ಅಂತಲೇ ಆ ರೀತಿ ಲುಕ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಏನಿರುತ್ತಲ್ಲ ಸೊ ಅದು ಬಂದು ನಿಮಗೆ ಸ್ಪೀಡೋಮೀಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಡ್ರೈವ್ ಮೋಡು, ಟ್ರ್ಯಾಕ್ಷನ್ ಮಾಡೋಕ್ಕೂ ಕೂಡ ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ನೂ ಇಲ್ಲಿ ಸೆಂಟ್ರಲ್ ಕನ್ಸೋಲಲ್ಲಿ ಕೊಟ್ಟಿದ್ರು. ಬಟ್ ಡ್ರೈವಲ್ಲಿ ನಿಮಗೆ ಇಲ್ಲೇ ನೋಡಿ, ಇಲ್ಲೇ ಸ್ಟೇರಿಂಗ್ ಇಟ್ಕೊಂಡು ನೀವು ಇಲ್ಲೇ ಪ್ರೆಸ್ ಮಾಡ್ಕೋಬೋದು. ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಸ್ಪೀಡೋಮೀಟ್ರಿಗೆ ಬರೋದಾರೆ. ಸ್ಪೀಡೋಮೀಟ್ರಲ್ಲಿ ನಾರ್ಮಲ್ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಕಿಲೋಮೀಟ್ರ್ ತೋರಿಸಿದೆ ಮತ್ತು ಫ್ಯೂಲ್ ಗೇಜ್ ತೋರಿಸಿದೆ. ರೈಟ್ ಸೈಡಲ್ಲಿ ನಿಮಗೆ RPM ಮತ್ತು ಏನು ಗಾಡಿ ಹೀಟ್ ಬರುತ್ತಲ್ಲ ಸೊ ಹೀಟ್ ಆಗಿದೆಯಲ್ಲ ಸೊ ಅದು ಗೇಜ್ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಸಿನ್ಸ್ ಲಾಸ್ಟ್ ರಿಫ್ಯೂಲು, ಹಾಗೆ ನಿಮಗೆ ಡೈರೆಕ್ಷನ್ಸು, ಸೊ ಅಡಾಸ್ ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಸ್ಟಾಪ್ ಯಾವ ರೀತಿ ಇದೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ. ನಿಮಗೆ ಕಿಲೋಮೀಟ್ರ್ ನೋಡ್ಬೋದು. ಸೊ ಡಿಜಿಟಲಾಗಿ ಇಲ್ಲೂ ಕೂಡ ಸೆಟ್ ಮಾಡ್ಕೋಬೋದು ನೀವು. ಸೊ ಆ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕರೆಂಟ್ ಟ್ರಿಪ್ ಎಷ್ಟಿದೆ ಅಂತ, ಸಿನ್ಸ್ ರಿಫ್ಯೂಲ್ ಎಷ್ಟಾಗಿದೆ ಅನ್ನೋದು ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ಸೊ ಸ್ಪೋರ್ಟ್ಸು, ಈಕೋ ಮತ್ತು ನಾರ್ಮಲ್ 3 ಟೈಪ್ಸ್ ಆಫ್ ಡ್ರೈವ್ ಮೋಡ್ ಬರುತ್ತೆ. ಹಾಗೆ ಟ್ರ್ಯಾಕ್ಷನ್ಸಲ್ಲೂ ನಿಮಗೆ ಸೊ ಸ್ನೋ, ಮಡ್ಡು ಮತ್ತು ಸ್ಯಾಂಡು, ಸೊ 3 ಟೈಪ್ಸ್ ಆಫ್ ಟ್ರ್ಯಾಕ್ಷನ್ ಮೋಡ್ಸ್ ಬರುತ್ತೆ. ಸೊ ಇನ್ನು ನಿಮಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾರೆ. ಸೊ ನೋಡ್ತಾ ಇರ್ಬೋದು ಸೇಮ್ ಏನು ವೆನ್ಯೂದಲ್ಲಿ ಇತ್ತಲ್ಲ ಕರ್ವ್ ಡಿಸ್ಪ್ಲೇ, ಸೊ ಅದನ್ನೇ ಕ್ಯಾರಿ ಆನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎರಡು ನಿಮಗೆ 12.3 ಇಂಚ್ ಡಿಸ್ಪ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಟಚ್ ರೆಸ್ಪಾನ್ಸ್ ಅಷ್ಟೇ ಸಖತ್ತಾಗಿದೆ. ಸೊ ಮ್ಯಾಪ್ಸ್ದು ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಮ್ಯಾಪ್ಗಳ್ದೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ FM ಫೋನ್ ಕನೆಕ್ಟಿವಿಟಿ, ಆ್ಯಪಲ್ ವೈರ್ಲೆಸ್ಸು, ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಕೂಡ ಬರುತ್ತೆ. ಹಾಗೆ ನಿಮಗೆ ಫೋನ್ ಪ್ರೊಜೆಕ್ಷನ್ಸು, ವಾಯ್ಸ್ ಮೆಮೊ, ಶೇರ್ ಡೆಸ್ಟಿನೇಷನ್ಸ್ ಆಪ್ಷನ್ಸ್ ಎಲ್ಲ ಇಲ್ಲೇ ಬರುತ್ತೆ. ವೆದರ್ದು, ಕ್ಯಾಲೆಂಡರ್ದಾಗಿರ್ಬೋದು, ಸೆಟ್ಟಿಂಗ್ಸ್ದು. ಸೊ ಸ್ಪೋರ್ಟ್ಸ್ ಮೋಡು, ವ್ಯಾಲೆಟ್ ಮೋಡ್ ಕೂಡ ಇಲ್ಲೇ ಬರುತ್ತೆ. ಸೊ ವೆಹಿಕಲ್ಲು ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಅಂತ ನೀವು ಇಲ್ಲೇ ನೋಡ್ಕೋಬೋದು. ಹಾಗೆ ನೋಟಿಫಿಕೇಷನು, ಆನ್ಲೈನ್ ಮ್ಯಾನ್ಯಲ್ ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವಿತ್ ನಿಮಗೆ ಸೆಂಟ್ರಲ್ ಬರೋದಾರೆ AC ಕ್ಲಸ್ಟರ್ಗೆ. ಸೊ ಇದೆಲ್ಲ ಫುಲ್ ಬ್ಲ್ಯಾಕ್ ಥೀಮ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಕ್ಯಾರಿ ಓವರ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಮೀಡಿಯಾ ಕಂಟ್ರೋಲ್ಸ್ದೆಲ್ಲ ನಿಮಗೆ ಫಿಸಿಕಲ್ ಬಟನ್ ಕ್ಯಾರಿ ಓವರ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಬ್ಲ್ಯಾಕ್ ಕಲರ್ ಕ್ಯಾರಿ ಓವರ್ ಆಗಿದೆ. ಹಾಗೆ AC ಕಂಟ್ರೋಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಥೀಮಲ್ಲೇ ಬರುತ್ತೆ. ಮತ್ತು ಟೆಂಪ್ರೇಚರ್ ಕಂಟ್ರೋಲ್ಸ್ ಆಗಿರ್ಬೋದು, ಬಟನ್ಸು, ಫ್ಲೋರ್ ಥೀಮು ನಿಮಗೆ ಬಟನ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಆರಾಮಾಗಿ ವೈರ್ಲೆಸ್ ಚಾರ್ಜಿಂಗ್ ಫೋನ್ ಇಟ್ಕೋಬೋದು. ವಿತ್ ನಿಮಗೆ ಇಲ್ಲಿ ಚಾರ್ಜಿಂಗ್ ಕೂಡ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಟೈಪ್ C ಚಾರ್ಜಿಂಗ್ ಬರುತ್ತೆ 2 ಪೋರ್ಟು. ಹಾಗೆ 12 ವೋಲ್ಟ್ಸು ಸಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಚಾರ್ಜ್ ಹಾಕ್ಕೊಂಡು ನೀವು ಇಲ್ಲಿ ಫೋನ್ ಕೂಡ ಇಟ್ಕೋಬೋದು. ಸೊ ಆ ರೀತಿ ಆಪ್ಷನ್ಸ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು DCT ಗೇರ್ ಬಾಕ್ಸ್ ಆಗಿರೋದ್ರಿಂದ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೊ ಫ್ರಂಟ್ 2 ಸೀಟು ನಿಮಗೆ ವೆಂಟಿಲೇಟೆಡ್ ಆಪ್ಷನ್ಸ್ ಕೂಡ ಇದ್ದಾರೆ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ. ಸೊ ವ್ಯೂ ನೋಡ್ತಾ ಇರ್ಬೋದು ನಿಮಗೆ 3D ವ್ಯೂ ಬರುತ್ತೆ. ಸೊ ಏನೇ ಅಬ್ಸ್ಟ್ಯಾಕಲ್ಸ್ ಇದ್ದರೂ ನಿಮ್ಗೆ ಆರಾಮಾಗಿ ಐಡೆಂಟಿಫೈ ಆಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರ್ ವ್ಯೂ, ಫ್ರಂಟ್ ವ್ಯೂ ಕೂಡ
ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಇನ್ನು ನಿಮಗೆ ಆಟೋ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ ಮತ್ತು ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಬರುತ್ತೆ. ಸೆಂಟ್ರಲ್ ನಿಮಗೆ ಬ್ಲ್ಯಾಕ್ ಕಲರ್ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಪ್ ಹೋಲ್ಡ್ರು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆರ್ಮೆಸ್ಟ್ ನಾರ್ಮಲ್ ಆರ್ಮೆಸ್ಟ್ ಬರುತ್ತೆ. ನಿಮಗೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೀಟ್ಸ್ ಬರೋದಾರೆ. ಸೀಟ್ಸಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರೆಡ್ ಕಲರ್ ಥ್ರೆಡ್ ಕ್ಯಾರಿ ಓವರ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಸೀಟ್ಸ್ ಕೊಟ್ಬಿಟ್ಟು ಸೀಟ್ಸ್ ಕಂಫರ್ಟ್ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದಷ್ಟು ವೆನ್ಯೂ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲೂ ಫೋನ್ಗೆ ನೀವು ಏನೇನು ಐಟಮ್ಸ್ ಇಟ್ಕೊಳ್ಳೋಕೆ ಸ್ಪೇಸ್ ಬರುತ್ತೆ. ಇನ್ನು ಗ್ಲೋ ಬಾಕ್ಸ್ ಬರೋದಾರೆ. ನಿಮಗೆ ಕೂಲ್ಡ್ ಗ್ಲೋ ಬಾಕ್ಸ್ ಜೊತೆಗೆ ಒಂದಷ್ಟು ಸಫಿಷಿಯೆಂಟ್ ಎನಫ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸನ್ವೈಸರ್ ಬರೋದಾರೆ. ನಿಮ್ಗೆ ಬ್ಲ್ಯಾಕ್ ಕಲರ್ ಸನ್ವೈಸರ್ ಬರುತ್ತೆ. ನಿಮ್ಗೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಬರೋದಾರೆ. ನಿಮಗೆ ರೈಟ್ ಸೈಡಲ್ಲಿ ಟಿಕೆಟ್ ಹೋಲ್ಡರ್ ಮಾತ್ರ ಬರುತ್ತೆ. IRVM ಬರೋದಾರೆ. ನಿಮಗೆ ಆಟೋ ಡಿಮ್ಮಿಂಗ್ IRVM ಬರುತ್ತೆ. ಹಾಗೆ SOS ಬಟನ್ ಆಪ್ಷನ್ಸ್ ಬರುತ್ತೆ. ಮತ್ತು ಇದು ಬ್ಲೂ ಲಿಂಕ್ ಏನು Hyundai ಇದೆಯಲ್ಲ, ಸೊ ಅದರ ಆಪ್ಷನ್ಸ್ಗಳೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಲೈಟ್ಸ್ ಆಪ್ಷನ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಲೈಟ್ಸ್, ಇದು ಗಾಡಿ ಚಾರ್ಜ್ ಇಲ್ಲದೆ ಇರೋದ ಕಾರಣ ಲೈಟ್ಸ್ ಬರ್ತಾಯಿಲ್ಲ. ಸೊ ವಿತ್ ನಿಮಗೆ ಸನ್ರೂಫ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸನ್ರೂಫ್ ನಾರ್ಮಲಾಗಿ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ಇಷ್ಟಾಗಿತ್ತು ಫ್ರಂಟ್ ಕ್ಯಾಬಿನ್ನ ರಿವ್ಯೂ. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ರಿಯರ್ ಕ್ಯಾಬಿನಲ್ಲೂ ನಿಮಗೆ ಡೋರ್ ಹ್ಯಾಂಡಲ್ಸು ಬಾಡಿ ಕಲರೇ ಬರುತ್ತೆ. ಹಾಗೆ ನಿಮಗೆ ಡೋರ್ ಟ್ರಿಮ್ ಬರೋದಾರೆ. ನಿಮಗೆ ಡೋರ್ ಟ್ರಿಮಲ್ಲಿ ನಿಮಗೆ ಸೇಮ್ ಬ್ಲ್ಯಾಕ್ ಕಲರ್ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಲೋವರ್ ಪ್ಯಾಡ್ಸ್ ಬರೋದಾರೆ. ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ರೆಡ್ ಟಚ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ನಿಮಗೆ ಬೋಸ್ ಸ್ಪೀಕರ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ 1 ಲೀಟರ್ ವಾಟರ್ ಸ್ಪೇಸ್ ಸೀಡರ್ಸ್ ಬರುತ್ತೆ. ವಿತ್ ನೀವು ನೋಡ್ತಾ ಇರ್ಬೋದು ಸನ್ವೈಸರ್ ಕೂಡ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ರಿಯರ್ ಕಂಫರ್ಟ್ ನೋಡೋದಾರೆ ನೀವು ಆರಾಮಾಗಿ ಫ್ರಂಟ್ ಸೀಟು ನನಗೆ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀ ರೂಮ್ ಅಂತೂ ಸಫಿಷಿಯೆಂಟ್ ಎನಫ್ ಇದೆ. ವಿತ್ ನಿಮಗೆ ಹೆಡ್ ರೂಮ್ ಅಂತೂ ಸಖತ್ ಅಡಿಕೇಟ್ ಆಗಿದೆ. ತೈ ಸಪೋರ್ಟ್ ಅನ್ನೋದು ಸೂಪರ್ ಆಗಿದೆ. ವಿತ್ ನಿಮಗೆ ಇಲ್ಲಿ ರಿಯರಲ್ಲೂ ಕೂಡ ನಿಮಗೆ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಸೊ ಏನು ನಾರ್ಮಲ್ ವೆನ್ಯೂ ಇದೆಯಲ್ಲ, ಸೊ ಅಡ್ಜಸ್ಟೇಬಲ್ ರಿಯರ್ ಬರುತ್ತೆ. ಸೊ ಸೆಂಟ್ರಲ್ ನಿಮಗೆ ಆರ್ಮೆಸ್ಟ್ ಜೊತೆಗೆ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ರಿಯರಲ್ಲಿ 2 ಪ್ಯಾಸೆಂಜರ್ಸ್ಗೆ ನಿಮಗೆ ಹೆಡ್ರೆಸ್ಟ್ ಕೂಡ ಸಿಗುತ್ತೆ. ಸೊ ಓವರಾಲ್ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ರಿಯರಲ್ಲಿ AC ವೆಂಟ್ಸ್ ಬರುತ್ತೆ. ವಿತ್ ನಿಮಗೆ Type-C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಫೋನ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, Hyundai Venue N-Line ರಿವ್ಯೂ ಇದಾಗಿತ್ತು. ಯಾರೆಲ್ಲ ಒಂದು ಒಳ್ಳೆ ಪವರ್ ಪ್ಯಾಕ್ ಗಾಡಿ ಬೇಕು ಅಂತ ಹೇಳ್ತಿದ್ದೀರಾ, ಸೊ ನಾರ್ಮಲ್ ನಾವು ಸಬ್ ಕಾಂಪ್ಯಾಕ್ಟ್ SUV ನಾರ್ಮಲ್ ಇಂಜಿನ್ ಬೇಡ, ನಮ್ಗೆ ಒಂದೊಳ್ಳೆ ಪವರ್ ಪ್ಯಾಕ್ ಗಾಡಿ ವೆಹಿಕಲ್ ಬೇಕು ಅಂದರೆ ವೆನ್ಯೂಗೆ N-Line ಚೂಸ್ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಕೆಂಡ್ ಮಾಡ್ತೀನಿ. ಮತ್ತೆ ನಮ್ಮ ವಿಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.